ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು. ಗೈಸ್, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ನಮ್ಮ ಜೊತೆ ಇದ್ದಾರೆ ಶಿವರಾಜ್ NKH. ಇವರು ಒಂದು ಸಲ ಶಾರ್ಟ್ ಮೂವಿ ಮಾಡಿದ್ದಾರೆ, ಫೈಟಿಂಗ್ ಸೀನ್. ಅದು ಟೀಸರ್ ನೋಡಿದಾರೆ ಅನ್ಕೊಂತೀನಿ. ಯಾರು ಟೀಸರ್ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ದಯಮಾಡಿ ಆ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಇವಾಗ ಶೂಟಿಂಗ್ ಅಲ್ಲಿ ಹೇಗೆಲ್ಲ ಕಷ್ಟಪಟ್ಟಿದ್ದಾರೆ, ಹೇಗೆಲ್ಲ ಸ್ಟಾರ್ಟ್ ಮಾಡಿದ್ರು, ಅವ್ರಿಗೆ ಯಾಕೆ ಇದೇ ಸಲ ಮೂವಿ ಮಾಡ್ಬೇಕಂತ ಅನಿಸ್ತು ಕೇಳೋಣ ಬನ್ನಿ. ನಮಸ್ಕಾರ ಶಿವರಾಜ್. ನಮಸ್ತೆ. ಇವಾಗ ನೀವು ಸಲರ್ ಒಂದು ಮಾಡಿದ್ರ ಫೈಟಿಂಗ್ ಸೀನು, ಅದು ಯಾಕೆ ಅದೇ ಮಾಡ್ಬೇಕಂತ ಅನಿಸ್ತು ನಿಮ್ಗೆ? ನಮ್ಮ ಕನ್ನಡದಲ್ಲಿ ತುಂಬಾ ಇದಾವಲ್ವಾ, ಅದೇ ಯಾಕೆ ಮಾಡ್ಬೇಕಂತ ಅನಿಸ್ತು ನಿಮ್ಗೆ? ಫಿಲಿಮ್ ರಿಲೀಸ್ ಆಗಿ ಒಂದು 4-5 ದಿವಸ ಹೋಗಿದ್ವಿ ಫಿಲಿಮ್ಗೆ. ಫಿಲಿಮ್ ನೋಡಿದ್ವಿ, ಚೆನ್ನಾಗಿ ಇಷ್ಟ ಆಯ್ತು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆಗೆ ಹೋಗಿದ್ವಿ. ಅದರಲ್ಲಿ ಒಂದು ಫೈಟಿಂಗ್ ಸೀನ್ ಇಷ್ಟ ಆಯ್ತು ನಿಮಗೆ. ಅದರಲ್ಲಿ ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತು. ಫಿಲ್ಮ್ ಎಲ್ಲ ನೋಡಿ ಆದ್ಮೇಲೆ ಮನೆಗೆ ಬಂದ್ಮೇಲೆ ನಮ್ಮ ಹತ್ರ ಡೈರೆಕ್ಟರ್ ಎಡಿಟರ್ ಇದ್ದಾರೆ. ನಿಮ್ಮ ಹತ್ರ ಇದ್ದಾರೆ ಎಡಿಟರ್ ಡೈರೆಕ್ಟರ್? ಅವ್ರ ಹೆಸರು ಮನೋಜ್ MRK ಅಂತ. ಅವ್ರ ಹತ್ರ ಬಂದು ಈ ತರ ನನಗೆ ಫಿಲ್ಮ್ ನೋಡಿದೀನಿ, ಈ ತರ ಒಂದು ಇಷ್ಟ ಆಗಿದೆ, ಒಂದು ಪಾರ್ಟ್ ಇಷ್ಟ ಆಗಿದೆ, ಅದು ಮಾಡ್ಬೇಕಂತ ಅವ್ರ ಹತ್ರ ಎಲ್ಲ ಡಿಸ್ಕಷನ್ ಎಲ್ಲ ಮಾಡಾದ್ಮೇಲೆ ಅವರು ಸರಿಯಾದ ನೋಡಿದ್ರು, ವಿಡಿಯೋ ನೋಡಿದ್ರು. ಅವರು ನೀವು ಇಷ್ಟ ಆಗಿದ್ದ ಪಾರ್ಟ್ ವಿಡಿಯೋ ಫಿಲ್ಮ್ ಸಲ ಫೈಟಿಂಗ್ ಸೀನ್ ನೋಡಿದ್ರು. ನೋಡಾದ್ಮೇಲೆ ಸರಿ ಆಯ್ತು, ಓಕೆ ಮಾಡಮ್ಮ ಅಂತಂದ್ರು. ಆಮೇಲೆ ಇದಕ್ಕೆ ಬೇಕಾದ ಎಡಿಟರ್ ಎಲ್ಲ ಒಪ್ಕೊಂಡ್ಬಿಟ್ರ? ತೋರಿಸಿದೆ ನೀನು ವಿಡಿಯೋನೆಲ್ಲ? ವಿಡಿಯೋ ಎಲ್ಲ ನೋಡಿಸಿ ಆಮೇಲೆ ಸರಿ ಅಂತ ಒಪ್ಕೊಂಡಾದ್ಮೇಲೆ ಒಪ್ಕೊಂಡ್ರು. ಆಮೇಲೆ ಇದಕ್ಕೆ ಏನೇನು ಬೇಕು ವ್ಯವಸ್ಥೆ, ಅದಕ್ಕೆ ಏನಾದ್ರು ವ್ಯವಸ್ಥೆ ಎಲ್ಲ ಹೇಳಿದ್ರು. ಹೀರೋಯಿನ್ ಆಗಿರ್ಲಿ, ತಾಯಿ ಕ್ಯಾರೆಕ್ಟರ್ ಆಗಲಿ, ವಿಲನ್ ಕ್ಯಾರೆಕ್ಟರ್ ಆಗಲಿ, ಅವ್ರ ವಿಲನ್ ಜೊತೆಗೆ ಹೇಳುವಂತ ಸೈಡ್ ಆಕ್ಟರ್ಸ್ ಆಗಿರ್ಲಿ, ಪ್ರತಿಯೊಂದು ಹೇಳಿದ್ರು. ನಾನು ಈಸಿ ಅಂತ ಹೇಳಿ ಸರಿನ ಒಪ್ಕೊಂಡ್ಬಿಟ್ಟೆ. ಆಮೇಲೆ ಒಂದಿನ 2 ದಿನ ಆಮೇಲೆ ಗೊತ್ತಾಯ್ತು. ಒಂದು ಹುಡುಗರೆಲ್ಲ ಹೇಗೆ ಅಡ್ಜಸ್ಟ್ ಮಾಡಿದೆ ನೀನು? ಎಲ್ಲರೂ ಅವ್ರು ಆಕ್ಟಿಂಗ್ ಮಾಡೋರ? ಆಕ್ಟಿಂಗ್ ಬರಲ್ಲ, ಬಟ್ ಹುಡುಗರು ಬಂದ್ರೆ ಸಾಕು ನಾವು ಮಾಡೋಣ ಅಂತ ಆ ಫೀಲಿಂಗ್. ಜಸ್ಟ್ ಹುಡುಗರು ಸಿಕ್ಕರೆ ಸಾಕು ಆಕ್ಟ್ ಮಾಡಬೇಕು ಅಂತ ಇತ್ತು ಅಷ್ಟೇ ತಲೆಗೆ. ಆಮೇಲೆ ಹುಡುಗರು ಸಿಕ್ತಿರು, ಒಂದು 10 to 15 ಮೆಂಬರ್ಸ್ ಸಿಕ್ತಿರು. ಆಯ್ತು, ಒಂದಿನ ಶೂಟಿಂಗ್ ಬಂದ್ರು, ಶೂಟ್ ಎಲ್ಲ ಆಯ್ತು. ಬಟ್ 2 to 3 days ಆ ಗ್ಯಾಪ್ ಅಲ್ಲಿ ಮತ್ತೆ ಹುಡುಗರು ಸ್ಪ್ಲಿಟ್ ಆಗ್ಬಿಟ್ರು. ಯಾಕೆಂದ್ರೆ ಅವ್ರವ್ರ ಕೆಲಸ, ಕಾಲೇಜ್. ಫಸ್ಟ್ ದಿವಸ ಏನು ಬಂದ್ಬಿಟ್ರು, ನೆಕ್ಸ್ಟ್ ಡೇ ಆಮೇಲೆ ಬರ್ತಾ ಅವ್ರವ್ರ ಕೆಲಸದಲ್ಲಿ ಬಿಸಿ ಆಗ್ಬಿಟ್ರು. ಮತ್ತೆ ಹೇಗೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು? ಫಸ್ಟ್ನೇ ದಿವಸ ಬಂದ್ರು, ಹುಮ್ಮಸ್ಸಲ್ಲಿ ಬಂದ್ರು, ಸ್ಟಾರ್ಟ್ ಮಾಡಿದ್ರು. ನನಗೂ ಖುಷಿ ಆಯ್ತು, ಬಂದ್ರಲ್ಲ ಮಾಡೋಣ. ಫಸ್ಟ್ ಟೈಮ್ ಅದೊಂದು ಫಸ್ಟ್ ಟೈಮ್. ಇಷ್ಟು ದಿನ ಚಿಕ್ಕ ರೀಲ್ಸ್ ಮಾಡ್ಕೊಂತ ಅಪ್ಲೋಡ್ ಮಾಡ್ಕೊಂತ ಆರಾಮಾಗಿದ್ದೆ. ಒಂದು ಹೆಜ್ಜೆ ಇಡಮ್ ಅಂತೇಳಿ ಮಾಡೋಣ ಅಂತೇಳಿ ಹೋಗಿದ್ವಿ. ಅದಕ್ಕೆ ತಾಯಿ ಕ್ಯಾರೆಕ್ಟರ್ ಬೇಕಾಗಿತ್ತು, ಹೀರೋಯಿನ್ ಕ್ಯಾರೆಕ್ಟರ್ ಬೇಕಾಗಿತ್ತು. ತಾಯಿ ಕ್ಯಾರೆಕ್ಟರ್ ಎಲ್ಲ ಮಾಡಿದಾರ? ಬಂದಿದ್ದಾರೆ ತಾಯಿ ಕ್ಯಾರೆಕ್ಟರ್. ಹೀರೋಯಿನ್ ಇದಾರೆ, ತಾಯಿ ಪಾತ್ರ ಮಾಡಿದ್ದಾರೆ, ಸೈಡ್ ಆಕ್ಟರ್ಸ್ ಇದಾರೆ, ವಿಲನ್ಸ್ ಎಲ್ಲರೂ ಇದಾರೆ. ಯಾರು ಟೀಸರ್ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಟೀಸರ್ ನೋಡಿದ ತಕ್ಷಣ ಆಮೇಲೆ ಫುಲ್ ವಿಡಿಯೋ 21ನೇ ತಾರೀಕಿಗೆ ಬರುತ್ತೆ, ಇದೇ ತಿಂಗಳಲ್ಲಿ 21ನೇ ತಾರೀಕು ಬರುತ್ತೆ. ಆ ವಿಡಿಯೋನು ನೋಡಿ. ಹಾಗೆ ಇವಾಗ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರು. ಆಮೇಲೆ ಅದು ಸ್ಟಾರ್ಟಿಂಗ್ ಇಂದ ಹಿಡಿದು ಏನು ಮೆಟೀರಿಯಲ್ಸ್ ಏನಾದ್ರು ಯೂಸ್ ಮಾಡಿದಾರೆ? ಅದರಲ್ಲಿ ಟೂಲ್ಸ್ ಏನಾದ್ರು ಮೆಟೀರಿಯಲ್ಸ್ ಯೂಸ್ ಮಾಡಿದೀವಿ. ಲೈಕ್ ಟೈರ್ಸ್ ಆಗಿರ್ಬೋದು, ಏನೋ ಪ್ರತಿಯೊಂದು ಅದಕ್ಕೆ ಬೇಕಾದಂತ ಟ್ರಕ್ ಇಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಮಾಡಿದೀವಿ. ಇಷ್ಟು ಖರ್ಚಂತ ಬಂತು, ಎಲ್ಲ ಮಾಡಿದೀವಿ. ಬಟ್ ಎಲ್ಲ ಲಾಸ್ಟ್ ಎಂಡಿಂಗ್ ಅಲ್ಲಿ ಸ್ವಲ್ಪ ಕೆಲವು ಮಂದಿ ಸ್ವಲ್ಪ ಕೈ ಕೊಟ್ಟರು. ಇನ್ನೂ ಒಂದು ಗೈಸ್, ಎಡಿಟಿಂಗ್ ವಿಡಿಯೋ ಅವೆಲ್ಲ ಹೇಳ್ತೀವಿ ನಾವು. ಒಬ್ರು ಕೈ ಕೊಟ್ಬಿಟ್ರೆ ಆ ಪಾರ್ಟ್ ಅಲ್ಲಿ ಮಾಡಿರ್ತಾರೆ ಆ ವ್ಯಕ್ತಿ, ಅದೇ ಅವ್ರನ್ನೇ ನಂಬ್ಕೊಂಡು ಬಂದಿರ್ತಾರೆ. ಬಟ್ ಅವ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ಬಿಟ್ರೆ ಸ್ಟಾರ್ಟಿಂಗ್ ಇದ್ದದ್ದು ಮತ್ತೆ ವಿಡಿಯೋ ಶೂಟಿಂಗ್ ಮಾಡಿದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ನೀವು ಭಾರಿ ಅನುಭವಿಸಿದ್ರೆ ಹಾಗಾದ್ರೆ ಈ ಶೂಟಿಂಗ್ ಅಲ್ಲಿ? ಅನುಭವಿಸ್ತೀನಿ. ಕೈ ಕೊಟ್ಟ ಮೇಲೆ 1 ಸಲ 2 ಸಲ ಪದೇ ಕೇಳಿದೀನಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಬಂದ್ರು ಅವರು ಸ್ಟಾರ್ಟ್ ಮಾಡ್ಬಿಟ್ಟಿದೆ, ಸ್ಟಾರ್ಟ್ ಮಾಡ್ಬೇಕು, ಒಂದು ಎಂಡ್ ಮಾಡ್ಲೇಬೇಕಾ. ರಿಕ್ವೆಸ್ಟ್ ಮಾಡಿದೆ, ಕರೆದೆ, ಬಟ್ ಬರಲಿಲ್ಲ. ಬಟ್ ಒಂದು 4 ಮೆಂಬರ್ಸ್ 5 ಮೆಂಬರ್ಸ್ ಬೇಕಾಗಿತ್ತು ಅದಕ್ಕೆ ಲಾಸ್ಟ್ ಎಂಡಲ್ಲಿ.
ನಮ್ಮ ಇವರೇ ಡೈರೆಕ್ಟರ್ ಎಡಿಟರ್ ಅವರೇ ಅವ್ರ ಫ್ರೆಂಡ್ಸ್ ಅವ್ರನ್ನ ಕರೆಸಿ ಎಲ್ಲ ಮಾಡಿ ಎಲ್ಲ ಶೂಟ್ ಮುಗಿಸ್ಬಿಟ್ಟಿವಿ. ಮುಗಿಸಿ ಆಮೇಲೆ ಟೀಚರ್ ಫೆಬ್ರವರಿ ರಿಲೀಸ್ ಮಾಡಿದ್ವಿ ಟೀಚರ್. ಬಟ್ ಅವಾಗೇ ರಿಲೀಸ್ ಮಾಡಿದ್ರು ಅಂದ್ರೆ ಇದೇ ಕಂಪ್ಲೀಟ್ ಇನ್ನ ಲೇಟ್ ಆಗಿ ಬಿಡ್ತಾ ಇದ್ದೀರಾ? ಕಂಪ್ಲೀಟ್ ಆಗೋದ್ರೆ ಅದೇ ಸಮ್ ರೀಸನ್ಸ್ ಇಂದ ಆಕ್ಟಿಂಗ್ ಮಾಡರ್ಸ್ ಎಲ್ಲ ಕೈ ಕೊಟ್ಟಿದ್ರು. ನೋಡಿ ಗೈಸ್, ಈ ತರ ಆಕ್ಟಿಂಗ್ ಮಾಡರ್ಸ್ ಕೈ ಕೊಟ್ಟಿದ್ದಕ್ಕೆ ಸ್ವಲ್ಪ ಲೇಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಬಟ್ ನಾನು ಟೀಸರ್ ನೋಡಿದೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದು ಎಡಿಟಿಂಗ್ ಬಂದು ಮನೋಜ್ MRVP ಅಂತ, ಡೈರೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ನಮ್ಮ ಬಂಡೆಟಿಯಲ್ಲಿ ತುಂಬಾ ವಿಡಿಯೋಗಳೆಲ್ಲ ಮಾಡಿದ್ದಾರೆ, ರೀಲ್ಸ್ ಎಲ್ಲ ಮಾಡಿದ್ದಾರೆ. ನೀವು ಅವೆಲ್ಲ ಮೆನ್ಷನ್ ಮಾಡಿರ್ತೀನಿ, ನೀವೆಲ್ಲ ನೋಡಿ. ಹಾಗೆ ಇವಾಗ ಅದು ಯಾವಾಗ ಅಪ್ಲೋಡ್ ಮಾಡ್ಬೇಕು? ಎಲ್ಲ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ? ಶೂಟ್ ಎಲ್ಲ ಕಂಪ್ಲೀಟ್ ಆಗಿ ಎಡಿಟ್ ಕೂಡ ಆಗಿದೆ. ಒಂದು 70% ಆಗಿದೆ. ಇನ್ನು 30% ಇದೆ. ಡೇಟ್ ಕೂಡ ಫಿಕ್ಸ್ ಮಾಡಿದೀವಿ. ಈ ಮಂತ್ ಅಲ್ಲೇ 21st ಸ್ಯಾಟರ್ಡೆ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಇವಾಗ ಒಬ್ರು ಆಕ್ಟಿಂಗ್ ಮಾಡರ್ಸ್ ಕರ್ಸಿದ್ಯಲ್ವಾ, ಅವ್ರು ನೀವು ಈ ತರ ಆಕ್ಟಿಂಗ್ ಮಾಡ್ಬೇಕಂತ ಹೇಳ್ತೀರಾ? ಹೇಳಿದ ತಕ್ಷಣ ಮಾಡ್ಬಿಡ್ತಾರಾ? ಇಲ್ಲ ಹೇಳಿದ ತಕ್ಷಣ ಯಾರು ಬರಲ್ಲ ಆಕ್ಟಿಂಗ್. ಬಟ್ ಮಾಡ್ಬೇಕಂತ ಕರ್ಸ್ಕೊಂಡಿವಿ. 1 ಟೇಕ್ ಆಗುತ್ತೆ, 2 ಟೇಕ್ ಆಗುತ್ತೆ, ಪದೇ ಕರೆಕ್ಟ್ ಬರೋ ತನಕ ಮಾಡಿದ್ವಿ. ಬಂದಿದೆ, ಕರೆಕ್ಟ್ ಬಂದಿದೆ. ಟೀಚರ್ ಗಳು ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಹಾಗೆ ಅವ್ರು ಏನಾದ್ರು ಅಮೌಂಟ್ ಏನಾದ್ರು ಕೇಳಿದಾರ ನಿಮ್ಮನ್ನ? ಯಾರು ಆಕ್ಟಿಂಗ್ ಮಾಡಕ್ ಬಂದಿದಾರಲ್ವಾ? ನಾವು ಇವಾಗ ಕೆಲವರೆಲ್ಲ ಇರ್ತಾರೆ, ನಮ್ಮ ವಿಡಿಯೋಗೆ ನಾವೇ ಮಾಡೋದು, ಬೇರೆ ವಿಡಿಯೋ ನಾವೇ ಯಾಕೆ ಮಾಡ್ಬೇಕಂತೇಳಿ ಮನೋಭಾವ ಇರುತ್ತೆ. ಹಂಗಾಗಿ ದುಡ್ಡಿಗೆ ಏನಾದ್ರು ಬಂದಿದಾರ? ದುಡ್ಡಿಗೆ ಯಾರು ಬಂದಿಲ್ಲ, ಫ್ರೆಂಡ್ಲಿ ಆಗಿ ಬಂದಿದ್ದಾರೆ. ಅದನ್ನ ಒಪ್ಕೊಂತು ನಾನು. ಫ್ರೆಂಡ್ಲಿ ಆಗಿ ಬಂದ್ರೆ ಅದೊಂದು ಖುಷಿ ಆಯ್ತು ನನಗೆ. ಇನ್ನೊಂದು ಏನ್ ಗೊತ್ತಾ ಗೈಸ್, ಬೇರೆ ವಿಡಿಯೋ ನಾವ್ ಯಾಕೆ ಮಾಡ್ಬೇಕು? ನಮ್ಮ ವಿಡಿಯೋನ ನಾವು ಮಾಡ್ಬೇಕು, ಬೇರೆ ವಿಡಿಯೋ ಯಾಕೆ ಮಾಡ್ಬೇಕಂತೇಳಿ ಆ ಮನೋಭಾವ ಇರುತ್ತೆ. ಸೊ ಹಂಗಾಗಿ ಹಂಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ. ಬಂದು ಮಾಡಿದಾರಲ್ವಾ ಅಂತ. ಒಂದೇ ಮಾತಿಗೆ ಬಂದು ಮಾಡಿದಾರಲ್ಲ, ಖುಷಿ ಆಗುತ್ತೆ. ಮತ್ತೆ ಇನ್ನೊಂದ್ ಕಡೆ ನೋಡ್ಕೊಂಡ್ರೆ ಬೇಜಾರು ಆಗುತ್ತೆ. ತಾಯಿ ಕ್ಯಾರೆಕ್ಟರ್ ಮತ್ತೆ ಹಾಗೆ ಅಮ್ಮ ಕ್ಯಾರೆಕ್ಟರ್ ಎಲ್ಲ ಹೇಗೆ ಅಡ್ಜಸ್ಟ್ ಮಾಡಿದೆ? ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್? ತಾಯಿ ಕ್ಯಾರೆಕ್ಟರ್ ಹೌದು, ನಮ್ಮ ಅಕ್ಕನೇ. ನೋಡಿ ಗೈಸ್, ಇವ್ರ ಅಕ್ಕ ಸ್ವಂತ ಅಕ್ಕನೇ ಮಾಡಿದ್ದಾರೆ, ಇವರ ಕಸಿನ್ಸ್. ನೋಡಿ ತುಂಬಾ ಅದ್ಭುತವಾಗಿದೆ. ಟೀಸರ್ ಎಲ್ಲ ನೋಡ್ಲೇಬೇಕು ನೀವೆಲ್ಲ. ಹಾಗೆ ಇವಾಗ ನೀವು 70% ಎಡಿಟಿಂಗ್ ಕಂಪ್ಲೀಟ್ ಆಗಿದೆ. 70% ಎಡಿಟ್ ಕಂಪ್ಲೀಟ್ ಆಗಿದೆ. 30% ಮಾತ್ರ ಉಳ್ಕೊಂಡಿದೆ. ಈ ಮಂತ್ ಅಲ್ಲಿ 21st ಅಲ್ಲಿ ರಿಲೀಸ್ ಮಾಡ್ಬೇಕಂತ ಪ್ಲಾನಿಂಗ್ ಇದೆ. ಏನಾಗುತ್ತೆ ನೋಡೋಣ. ಟೋಟಲ್ ಎಷ್ಟು ಜನ ಆಕ್ಟ್ ಮಾಡಿದ್ದಾರೆ ನಿಮ್ಮ ಸಲರ್ ಫೈಟಿಂಗ್ ಸೀನ್ ಅಲ್ಲಿ? ಎಷ್ಟು ಜನ ಆಕ್ಟಿಂಗ್ ಮಾಡಿದ್ದಾರೆ? ಒಂದು 22 ಮೆಂಬರ್ಸ್ ಆಕ್ಟ್ ಮಾಡಿದ್ದಾರೆ. 22 ಮೆಂಬರ್ಸ್. ಅಷ್ಟು ಜನನ ಹೆಂಗ ಮೇಂಟೈನ್ ಮಾಡಿದ್ರೆ ಅಂತ ನೀವು? ಅಷ್ಟು ಜನ ಮೇಂಟೈನ್ ಮಾಡ್ಬೇಕು. ಭಾರಿ ಕಷ್ಟಪಟ್ಟಿದ್ದೀರಾ ಅನ್ಸುತ್ತೆ ನಮಗೆ. ಭಾರಿ ಕಷ್ಟಪಟ್ಟಿದ್ದೀವಿ. ಹಂಗೆ ಆದರೂ ಪ್ರತಿಫಲ ಸಿಕ್ಕೈತಿ. ಪ್ರತಿಫಲ ಸಿಕ್ಕಿದೆ. ಇದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಏನಾಗುತ್ತೆ, ಜನ ಹೆಂಗ್ ಒಪ್ಕೊಳ್ತಾರೆ, ಹೆಂಗಿಲ್ಲ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಎಡಿಟರ್ ಇದಾರಲ್ವಾ, ಎಡಿಟರ್ ಹೇಗ್ ಮಾಡ್ತಾರೆ? ವಿಡಿಯೋಸ್ ಎಲ್ಲ ನೋಡಿದಿರಾ ನೀವು? ರೀಲ್ಸ್ ಎಲ್ಲ ಏನಾದ್ರು ಮಾಡಿದ್ರ ಮೊದಲೇ? ಅವರು ಫೇಮಸ್. ಅವರು ಅವರು ಫೇಮಸ್, ಚೆನ್ನಾಗಿ ಮಾಡ್ತಾರೆ. ಅವ್ರ ಬಗ್ಗೆ ಹೇಳಕ್ಕೆ ಮಾತಿಲ್ಲ. ಒಟ್ಟು ಎಡಿಟಿಂಗ್ ಮಾತ್ರ 100% ವರ್ಕಿಂಗ್ ಅವ್ರದ್ದು ಎಫರ್ಟ್. 100% ವರ್ಕ್, 101 ಚೆನ್ನಾಗಿ ಮಾಡ್ತಾರೆ. ಸೂಪರ್. ಹಾಗೆ ಇವಾಗ ನೋಡಿ ಗೈಸ್, ನಾವು ಯಾವುದೋ ಒಂದು ರೀಲ್ಸ್ ಆದ್ರೆ ಒಬ್ರು ಆಕ್ಟಿಂಗ್ ಮಾಡ್ಕೊಡ್ಬೋದು. ಬಟ್ ಯೂಟ್ಯೂಬ್ ಲೆಂತ್ ವಿಡಿಯೋ ಇರುತ್ತಲ್ವಾ, ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಯಾವ ಜನ ಇರ್ತಾರೆ. ಇವಾಗ ಈ ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ ಅಂದ್ರೆ ಅದೇ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಇರುತ್ತೆ. ಇವಾಗ ಜನಗಳು ಏನ್ ಗೊತ್ತಾ, ಸ್ಟಾರ್ಟಿಂಗ್ ಆಯ್ತು ಗೈಸ್. ಟೀಸರ್ ನೋಡಿದ್ರಲ್ವಾ, ತುಂಬ ಖುಷಿ ಆಯ್ತಾ? ಟೀಸರ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಕೆಲವೊಂದು ಶಾರ್ಟ್ಗಳೆಲ್ಲ ನೋಡಿದ್ದೀವಿ, ಸೇಮ್ ಸಿನಿಮಾ ರೇಂಜಿಗೆ ಬಂದಿದೆ. ಸಿನಿಮಾ ಮೂವಿಯಲ್ಲಿ ಹೇಗೆ ಮಾಡ್ತಾರೆ ಅದೇ ಆ ರೇಂಜಿಗೆಲ್ಲ ಬಂದಿದ್ದಾರೆ. ಆ ಥರ ಎಲ್ಲ ಕೆಲವು ವ್ಯಕ್ತಿಗಳು ನೀವು ಹೊಡೆದ ತಕ್ಷಣ ಕೆಳಗಡೆ ಬೀಳ್ತಾರಲ್ಲ ಟೀಸರಲ್ಲಿ, ಅದೆಲ್ಲ ರಿಯಲ್ ಆಗಿ ಬಿದ್ದಿರೋದಾ? ಕೆಲವರಿಗೆ ಬೆಡ್ ತರಿಸಿದೀನಿ. ಬೆಡ್ಡಿನ ವ್ಯವಸ್ಥೆ ಮಾಡಿದ್ದೀರಾ? ಬೆಡ್ ಪ್ರತಿಯೊಂದು ವ್ಯವಸ್ಥೆ ಮಾಡಿದ್ದೀವಿ. ಹಾಂ. ಸ್ವಲ್ಪ ಪರ್ಸನಲ್ ಇರೋರಿಗೆ ಕೆಳಗೆ ಬೆಳಕಾಗಲ್ಲ, ಯಾಕಂದ್ರೆ ರೇಟ್ ಜಾಸ್ತಿ ಇರುತ್ತೆ. ಓ, ದಪ್ಪ ಇದ್ದವರಿಗೆ ಬೆಡ್ ಯೂಸ್ ಮಾಡಿದ್ದೀರಾ? ದಪ್ಪ ಇದ್ದವ್ರಿಗೆ ಬೆಡ್ ಯೂಸ್ ಮಾಡಿದ್ರೆ, ನಾರ್ಮಲ್ ಇರೋರಿಗೆ ರಿಯಲ್ ಆಗಿ ಬಿದ್ದಿದ್ದಾರೆ. ಅವ್ರಿಗೆ ಹ್ಯಾಂಡ್ಸ್ ಆಫ್ ಹೇಳ್ತೀನಿ ಅವ್ರಿಗೆ. ಅವ್ರು ನೀವು ಹೇಳಿದ ತಕ್ಷಣ ರಿಯಲ್ ಆಗಿ ಬಿದ್ದಿದ್ದಾರೆ. ಆದ್ರೂ ಕರೆಕ್ಟ್ ಬರೋ ತನಕ ನಮ್ಮ ಎಡಿಟರ್ ಬಿಟ್ಟಿಲ್ಲ ಅದನ್ನು. ಒಂದು ಆ್ಯಂಗಲ್ ಅಲ್ಲಿ ಒಂದು ಶೂಟ್ ಮಾಡ್ಬೇಕಂದ್ರೆ ಒಂದೇ ಟೇಕ್ ತಗೋತಾರೆ ಏನು, ಯಾವ ತರ? ಒನ್ ಟೇಕ್ ತಗೊಂಡಿಲ್ಲ, ಒಂದೊಂದು 15 ಟೇಕ್ಸ್ ಆಗಿದೆ, 20 ಟೇಕ್ಸ್ ಆಗಿದೆ, ಅಷ್ಟೊಂದು 25 ಕೂಡ ಆಗಿದೆ, ಕೆಲವೊಂದು 45 ಕೂಡ ಆಗಿದೆ. ಇವಾಗ ಕೆಲವರು ಇರ್ತಾರೆ ಒನ್ ಟೈಮ್ ಬಿದ್ದ ಮೇಲೆ ಮತ್ತೆ ಪದೇ ಪದೇ ಬೀಳ್ತಾ ಇರ್ತಾರೆ. ಬಂದಿಲ್ಲ ಅಂದ್ರೆ ಬೆಡ್ ಒನ್ ಟೇಕಿಗೆ ಬಂದಿಲ್ಲ, 2 ಟೇಕಿಗೆ ಬಂದಿಲ್ಲ, 3rd ಟೇಕಿಗೆ ಬಂದಿಲ್ಲ ಅಂದ್ರೆ ಪದೇ ಅದು ಬರೋ ತನಕ ಮಾಡಿಸ್ಲೇಬೇಕು. ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ನಮ್ಮ ಎಡಿಟರ್. ಅಂದ್ರೆ ಸ್ವಲ್ಪ ಏನು ಮಿಸ್ಟೇಕ್ ಇದ್ರೆ ಅವರು ಒಂದು 1% ಕೂಡ ಅದರಲ್ಲಿ ಮಿಸ್ಟೇಕ್ ಬರಲ್ಲ. ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅದೇ ನಾನು ಟೀಸರ್ ನೋಡಿದಪ್ಪ ಗೈಸ್, ತುಂಬಾ ಚೆನ್ನಾಗಿ ಮಾಡಿದ್ರೆ. ಅವ್ರದೇ ಓನ್ ಕ್ರಿಯೇಟಿವ್ ಏನಾದ್ರು ಸ್ವಲ್ಪ ಓನ್ ಆಗಿ ಏನಾದ್ರು ಮಾಡಿದಾರ? ಕೆಲವೊಂದು ಇಲ್ಲ ಮೇನ್ ಸಲಾರದಲ್ಲಿ ಹೇಗಿದೆ ಅದೇ ರೀತಿ ಮಾಡಿದಾರೆ, ಏನಾದ್ರು ಸ್ವಲ್ಪ ಓನ್ ಕ್ರಿಯೇಟಿವ್ ಏನಾದ್ರು ಮಾಡಿದಾರೆ? ಅದೇ ರೀತಿ ಬರಕ್ ಆಗಲ್ಲ, ಯಾಕಂದ್ರೆ ಅವರು ಬಜೆಟ್ ಹಾಕಿರ್ತಾರೆ. ಬಟ್ ನಾವು ಬಜೆಟ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. ನಿಮ್ದು ಬಜೆಟ್ ಅಂದಾಜು ಎಷ್ಟಾಗಿರ್ಬೋದು? ಲೋ ಬಜೆಟ್? ಒಂದು ತಕ್ಕ ಮಟ್ಟಿಗೆ ಲೋ ಬಜೆಟ್ ಅಲ್ಲಿ ಮುಗಿಸಿವಿ. ಬಟ್ ಚೆನ್ನಾಗಿದೆ, ಜನಗಳು ಒಪ್ತಾರೆ ಅನ್ನೋ ಭಾವನೆ ಇದೆ ನನಗೆ. ಯಾಕಂದ್ರೆ ತುಂಬಾ ಟೀಸರ್ ನೋಡಿದ್ರೆ ತುಂಬಾ ಇಷ್ಟ ಆಯ್ತು, ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಆ ಟೀಸರ್ ನ ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಪದೇ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರ ನೋಡಿ. ಅದು ನೋಡಿದ ತಕ್ಷಣ ನೀವೇ ವೇಟ್ ಮಾಡ್ತಾ ಇರ್ತೀರ. ಹಾಗೆ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಯಾಕಂದ್ರೆ ಅವ್ರು ಬಿಟ್ಟಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ದಯಮಾಡಿ ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ಜನರು ಸಪೋರ್ಟ್ ಮಾಡಬೇಕು. ಇವಾಗ ಇಷ್ಟೆಲ್ಲ ಇದಾಗಿದೆ, ಇವಾಗ ನೀವು ಲಾಸ್ಟಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸರಿಗೆ? ನಮಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೆ ನಾವು ಬೆಳೆಯಕ್ಕೆ ಸಾಧ್ಯ. ಒಂದಲ್ಲ ಎರಡಲ್ಲ, ಇದೇ ರೀತಿ ಒಂದು 3 ಬರ್ತಾನೆ ಇರ್ತವೆ ವೀಡಿಯೋಸು. ಒಟ್ಟಿನಲ್ಲಿ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಓಕೆ ಗೈಸ್, ಎಲ್ಲರೂ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಶಿವ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ.